3 stars. ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಬೇಕು. ಕಡಲೆ ಹಿಟ್ಟಿನಷ್ಟೇ ಸಕ್ಕರೆಯನ್ನು ತೆಗೆದುಕೊಳ್ಳಬೇಕು. ಒಂದು ಬೌಲಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಬೌಲ್ನಲ್ಲಿ ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. ಕಡಲೆ ಹಿಟ್ಟನ್ನು ಇನ್ನೊಂದು ಬೌಲ್ನಲ್ಲಿ ಹಾಕೋಣ. ತೆಗೆದುಕೊಂಡಿರುವ ತುಪ್ಪವು ಅರ್ಧದಷ್ಟು ಈ ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋಣ. ಇದರ ಮೇಲೆ ಇದನ್ನು ಬೆರೆಸೋಣ. ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಸ್ಟ್ರಕ್ಚರ್ ಬರೋ ತನಕ ನಾವು ಹೀಗೆ ಮಿಕ್ಸ್ ಮಾಡ್ತಿರಬೇಕು, ತೆಗೆದುಕೊಳ್ಳಬೇಕು. ಇಲ್ಲಿ ನಾವು ಸಕ್ಕರೆಯನ್ನು ಹಾಕಬೇಕು, ನೀರನ್ನು ಹಾಕಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಬರೋ ತನಕ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಕರಗ್ತಾ ಇದೆ. ಈಗ ಇದು ಒಂದೆಡೆ ಪಾಕ ಬಂದಿದೆ ಅಂತ ನೋಡೋಣ ಬನ್ನಿ. ಈಗ ಇದು ಇನ್ನೂ ಬಂದಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ. ಈಗ ಇದು ಪಾಕ ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋಣ ಬನ್ನಿ. ಇದು ಪಾಕ ಬಂದಾಗಿದೆ. ಇರುವ ಈ ಕಡಲೆ ಹಿಟ್ಟನ್ನು ಈ ಪಾಕದಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಗಂಟು ಬರದಷ್ಟೇ ನೋಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಎಣ್ಣೆಯನ್ನು ಕಾಯಲ್ಲಿಡಬೇಕು ಇನ್ನೊಂದು ಕಡಾಯಿಯಲ್ಲಿ. ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಕೆಳಗಡೆ ಚೆನ್ನಾಗಿ ಕಾಯಬೇಕು. ಈಗ ಕಾಯ್ತಾ ಇದೆ. ಚೆನ್ನಾಗಿ ಕಾಯುತ್ತದೆ. ಹಾಗೆ ಮೈಸೂರು ಪಾಕು ಚೆನ್ನಾಗಿ ಬರುವವರೆಗೆ ಮಿಕ್ಸರ್ನ ಮಾಡಿದ್ದೀವಿ. ಈಗ ಎಣ್ಣೆಯನ್ನು ಬೆರೆಸಿಕೊಳ್ಳಬೇಕು. ಮಾಡಲು ಇನ್ನೊಬ್ಬರ ಸಹಾಯ ಬೇಕಾಗುತ್ತದೆ. ಎಣ್ಣೆಯನ್ನು ಮಿಶ್ರಣದಲ್ಲಿ ಹಾಕುತ್ತೇನೆ. ಮಿಶ್ರಣದಲ್ಲಿ ಹಾಕುತ್ತೇನೆ. ಈ ತರ ಎಣ್ಣೆ ಕಾದಿರಬೇಕು. ಎಷ್ಟು ನೊರೆ ನೊರೆ ಬರುತ್ತದೆ ಎಷ್ಟು ಚೆನ್ನಾಗಿ ಮೈಸೂರು ಪಾಕು ಬರುತ್ತದೆ. ಎಣ್ಣೆಯನ್ನು ಹಾಕೋಣ. ಸೌಟದಿಂದ ಎಣ್ಣೆ ಹಾಕುತ್ತಿದ್ದೇನೆ. ಬರುತ್ತಿರಬೇಕು. ಚೆನ್ನಾಗಿ ಬರ್ತಾ ಇದೆ. ಎಷ್ಟು ನೊರೆ ನೊರೆ ಬರುತ್ತದೆ ಅಷ್ಟು ಚೆನ್ನಾಗಿ ಆಗುತ್ತದೆ. ಒಂದು ಸೇವರಿ ಇಟ್ಟುಕೊಳ್ಳೋಣ. ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬಿಡುವವರೆಗೂ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೆ. ಈಗ ನಾವು ಜಾರಿಯಲ್ಲಿ ಹಾಕೊಳ್ಳೋಣ. ಇದು ಬಿಡ್ತಾ ಇದೆ. ಈಗ ಸರಿಯಾಗಿ ಆಗಿದೆ ಇದು. ಈಗ ಇದನ್ನು ಬೌಲಿಗೆ ಹಾಕೊಳ್ಳೋಣ. ಈಗ ಇದನ್ನು ನಾವು ಪ್ಲೇಟಿಗೆ ಹಾಕೋತಾ ಇದ್ದೀವಿ. ಇದನ್ನೆಲ್ಲ ಹಾಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ. ಒತ್ತಬಾರದು, ಒತ್ತಿದರೆ ಒಳಗಿನ ಹೋಲ್ಗಳು ಮುಚ್ಚುತ್ತವೆ. 10 ನಿಮಿಷ ಆದಮೇಲೆ ಇದನ್ನು ಕಟ್ ಮಾಡಿ ಇಡೋಣ. ಏಕೆಂದರೆ ಅದು ಆರಿದ ಮೇಲೆ ಕಟ್ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಆರಿದೆ. ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡ್ಕೋಬೇಕಂದರೆ ಇದು ಆರಿದ ಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ಬರಲ್ಲ.
ಶೇಪ್ನಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಬಹುದು. ನಾನು ಈಗ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಪಾಕನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇದು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೀವು ನಾ ಹೇಳಿದ ಥರ ಮಾಡಿ ನೋಡಿ ಮನೆಯಲ್ಲಿ. ಮೈಸೂರು ಪಾಕನ್ನು ನಾವು ತೆಗಿಯೋಣ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಸುತ್ತಬೇಕು. ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಬ್ರೌನಿಶ್ ಕಲರ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ನನಗಂತೂ ಹೀಗೆ ತಿನ್ಬೇಕನ್ನಿಸ್ತಾ ಇದೆ. ಚೆನ್ನಾಗಿ ಗಿರಿಗಿರಿಯಾಗಿ ಬಂದಿದೆ. ಆಹಾ, ತೋರಿಸ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಗರಿಗಿರಿಯಾಗಿ ಬಂದಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟ್ ಮತ್ತು ಬೇಕರಿ ಅಂಗಡಿಗಳಿಂದ ತರ್ತೀರಾ ಅದನ್ನೇ ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತದೆ. ನನಗೆ ನೋಡಿದರೆ ಈಗ ಸದ್ದೇ ತಿನ್ಬೇಕನ್ನಿಸ್ತಾ ಇದೆ. ಆಹಾ, ಏನು ಮೈಸೂರು ಪಾಕ್ ಆಗಿದೆ ನೋಡಿ ನೋಡಿ. ಈಗ ನಾನು ಮೈಸೂರು ಪಾಕ್ ಹೆಂಗಾಗಿದೆ ಅಂತ ಹೇಳ್ತೀನಿ, ನೋಡೋಣ. ಏನ್ ಚೆನ್ನಾಗಿದೆ ನೋಡಿ, ಕ್ರಿಸ್ಪಿಯಾಗಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳಿದ ಥರ ನೀವು ಮನೆಯಲ್ಲಿ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.